ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 7 ವ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ಸೊ ಆನ್ಬೋರ್ಡ್ ಆಗ್ತೀನಿ, ಎಮ್ ಎಲ್ ಆಪ್ಸಿಗೆ ಪ್ರಿಪೇರ್ ಆಗೋಕ್ಕೆ ಹೇಳ್ತಾರೆ. ಅದನ್ನು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು 3 ಮಂತ್ಸ್ ತನಕ ಅದೇ ಆಗುತ್ತೆ. ಅದಾದಮೇಲೆ ಕೆಲವೊಂದಿಷ್ಟು ಆ್ಯಸ್ ಅ ಶ್ಯಾಡೋ ಕೆಲವೊಂದಿಷ್ಟು ಪ್ರಾಜೆಕ್ಟ್ಗೆ ವರ್ಕ್ ಮಾಡ್ತೀನಿ. ತಿಳಿದೇ ಕೆಲವೊಂದು ತಪ್ಪುಗಳನ್ನ ಕೂಡ ಮಾಡ್ತೀನಿ. ಒಂದು ನನ್ನ ಸೀನಿಯರ್ ಲೀಡರ್, ನನ್ನ ಟೀಮ್ ಲೀಡರಿಂದ ನಾನು ಕಲ್ತಿದ್ದೇನೆಂದರೆ, ನಾನು ಮಾಡಿದ ತಪ್ಪನ್ನು ಅವರು ಇವತ್ತಿನವರೆಗೂ ಅವ್ರು ಇಂಥ ತಪ್ಪು ಮಾಡಿದರು ಅಂತ ಯಾರಿಗೂ ಹೇಳಿಲ್ಲ. ಆಮೇಲೆ ಅದನ್ನು ನನಗೂ ಹೇಳಿದ್ರು ಅವರು, ಲೈಕ್ ಈ ಥರ ಏನಾದರೂ ಆದಾಗ ನೀನು ನೆಕ್ಸ್ಟ್ ಸೀನಿಯರ್ ಆದಾಗ ಯಾರಿಗೂ ಹೇಳಬಾರ್ದು, ಅದನ್ನ ರೆಸ್ಪಾನ್ಸಿಬಿಲಿಟಿ ನೀನು ತೊಗೋಬೇಕು, ನೀನು ಸರಿ ಮಾಡಬೇಕು ಅಂತ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಅದಾಗಿ ಒಂದು ಪ್ರಾಜೆಕ್ಟಿಗೆ ಆನ್ಬೋರ್ಡ್ ಆಗ್ತೀನಿ. ಅಲ್ಲಿಂದ ನನ್ನ ವರ್ಕ್ ಶುರುವಾಗುತ್ತೆ, ನನ್ನ ಓನ್ ರೆಸ್ಪಾನ್ಸಿಬಿಲಿಟೀಸ್ ಶುರುವಾಗುತ್ತೆ. ಮಾಮೂಲಿ ಡೆವಾಪ್ಸ್ ಟೆಕ್ನಾಲಜೀಸ್ ಏನಿದೆ ಅದ್ರ ಮೇಲೆ ವರ್ಕ್ ಮಾಡ್ತೀನಿ. ಅದರಲ್ಲಿ ನನಗೆ AI ಏಜೆಂಟ್ ಮೇಲೆ ವರ್ಕ್ ಮಾಡೋ ಒಂದು ಚಾನ್ಸ್ ಸಿಗುತ್ತೆ. ನನಗೊಂದು ಫೌಂಡೇಶನ್ ಹಾಕ್ಕೊಡ್ತಾರೆ ನಮ್ಮ ಸೀನಿಯರ್. ಅದ್ರ ಮೇಲೆ ನಾನು ಮತ್ತೆ POC ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದಟ್ಸ್ ಆಲ್ಸೋ ಗೋಯಿಂಗ್ ಆನ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಹಳೆ ಕಂಪ್ನಿಗೆ ಹೋಲಿಸ್ಕೊಂಡ್ರೆ ಈ ಕಂಪ್ನಿ ಪ್ಯಾಕೇಜ್ ಕಡಿಮೆನೇ, ಬಟ್ ನನ್ನ ತಲೆಯಲ್ಲಿ ನಾನೇ ಇಟ್ಕೊಂಡಿದ್ದೀನಿ ಅಂದರೆ, ನಾನಿಲ್ಲಿ ಬಂದಿರೋದು ಕಲಿಯೋಕ್ಕೆ. ಚೆನ್ನಾಗಿ ಕಲಿತು ಎಷ್ಟು ಸಾಧ್ಯನೋ ಅಷ್ಟು ಕಲಿತು ನೆಕ್ಸ್ಟ್ ಏನು ಮಾಡಬೇಕೋ ಯೋಚನೆ ಮಾಡೋಣ. ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.